ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಬಣ್ಣದ ಲೋಕಕ್ಕೆ ಎಂಟ್ರಿ ಕೊಟ್ಟು ಬರೋಬ್ಬರಿ 25 ವರ್ಷಗಳು. ಈ 25 ವರ್ಷದ ಸಂಭ್ರಮ ಒಂದ್ ಕಡೆ ಆದ್ರೆ ಅವರ ಜೊತೆಗಿರುವಂತಹ ಒಡನಾಡಿಗಳು, ಸ್ನೇಹಿತರು, ಆಪ್ತರು ಯಾವಾಗ್ಲೂ ಕೂಡ ತಮ್ಮ ಎಲ್ಲಾ ಸಂದರ್ಭಗಳಲ್ಲಿ ಜೊತೆಗಿರ್ತಕ್ಕಂಥವ್ರು ಒಬ್ಬರನ್ನ ಅಪರೂಪಕ್ಕೆ ಮಾತಾಡಿಸ್ತಾ ಇದ್ದೀನಿ. ಯಾಕಂದ್ರೆ ದರ್ಶನ್ ಸರ್ನ ಸಾಕಷ್ಟು ಸಂದರ್ಭದಲ್ಲಿ ಮಾತಾಡ್ಸಿರ್ಬೋದು, ಬಟ್ ಇವ್ರನ್ನ ಮಾತಾಡಿಸ್ದೆ ತುಂಬಾ ಅಪರೂಪ. ಅವ್ರು ಈ ಸಂದರ್ಭಕ್ಕೆ ಬೆಳ್ಳಿ ಪರ್ವಕ್ಕೆ ಮಾತಾಡಕ್ಕೆ ರೆಡಿ ಆಗಿದ್ದಾರೆ. ನಾಗಣ್ಣ ಅವ್ರು ನಮ್ಮ ಜೊತೆ ಇದ್ದಾರೆ, ಮೈಸೂರಿನ ಸ್ನೇಹಿತರು. ಅವ್ರಿಗೆ ಸರ್, ಸಹಜವಾಗಿ ದರ್ಶನ್ ಸರ್ ತುಂಬಾ ಹತ್ತಿರದಿಂದ ಕಂಡಂಥವ್ರು, ಅವ್ರ ಇಡೀ ಜರ್ನಿ ನೋಡಿದಂಥವ್ರು. 25ನೇ ವರ್ಷ ನೀವು ಜೊತೆಗಿದ್ದು ಬಂದಂತ ಹಾದಿಲಿ ಏನ್ ನೆನಪಾಗತ್ತೆ ಅಂತ? ಅವರು ಮೊದಲು ಲೈಟ್ ಬಾಯ್ ಆಗಿ ಕನ್ನಡ ಚಿತ್ರರಂಗಕ್ಕೆ ಪದಾರ್ಪಣೆ ಮಾಡಿರೋದು. ಅಲ್ಲಿಂದ ಲೈಟ್ ಬಾಯ್ ಟು ಲ್ಯಾಂಬರ್ಗಿನಿ ಅಂತ ನೀವೇ ನೋಡಿದಿರಿ, ಕನ್ನಡ ನೀವುಗಳು ಮಾಧ್ಯಮ ಮಿತ್ರರು, ನಿಮ್ಗೆ ಗೊತ್ತಿಲ್ಲದಿರೋದೇನಿಲ್ಲ. ಸೊ ಅವರು ಜರ್ನಿ ತುಂಬಾ ಕಷ್ಟದಲ್ಲಿ ಬಂದು ಇವತ್ತು ಅವ್ರದ್ದು ಫುಲ್ ಲೈಫ್ ಸ್ಟೋರಿನ ಒಂದು ವೀಕೆಂಡ್ ವಿತ್ ರಮೇಶ್ ಅಂತ ಒಂದು ಖಾಸಗಿ ಚಾನಲ್ ಒಂದು ಕಾರ್ಯಕ್ರಮದಲ್ಲಿ ಪೂರ್ತಿ ತೋರಿಸಿದ್ದಾರೆ. ಆ ಥರ ಅವ್ರದ್ದು ಕಷ್ಟದಿಂದನೇ ಬಂದು ಇವತ್ತು ಸಾವಿರಾರು ಜನಕ್ಕೆ ಅನ್ನ ಕೊಡ್ತಾ ಇದ್ದಾರೆ. ಅಂದರೆ ಅವ್ರದ್ದೊಂದು ಶೂಟಿಂಗ್ ಸ್ಟಾರ್ಟ್ ಆಯಿತು ಅಂದರೆ ಸಾವಿರಾರು ಜನಕ್ಕೆ ಊಟ ಸಿಗ್ತಿದೆ ಸಿನಿಮಾ ಇಂಡಸ್ಟ್ರಿಯಲ್ಲಿ. ಅದೇ ಥರ ಥಿಯೇಟ್ರ್ ಅವರಿಂದ ಹಿಡಿದು ಈಗ ಹೊಸ ಇತಿಹಾಸನೇ ಸೃಷ್ಟಿಸಿದ್ದಾರೆ. ಯಾವ ಥರ ಅಂದರೆ ಚಿತ್ರರಂಗ ಮುಗಿದೇ ಹೋಯ್ತು, ಇನ್ನೇನಿದ್ರು ಪ್ಯಾನ್ ಇಂಡಿಯಾ, ಅದು ಬಿಟ್ಟರೆ ಇಲ್ಲವೇ ಇಲ್ಲ, ಸಿನಿಮಾನೇ ಇಲ್ಲ ಅನ್ನೋ ಮಟ್ಟಕ್ಕೆ ಬಂದು ನಿಂತಿದ್ದನ್ನು ಈಗೂ ಮಾಡ್ಬೋದು. ಮತ್ತು ಕನ್ನಡದಲ್ಲಿ ಒಳ್ಳೆ ಕಂಟೆಂಟ್ರ ಸಿನಿಮಾ ಕೊಟ್ಟರೆ ಜನ ಥಿಯೇಟ್ರಿಗೆ ಬಂದು ಎತ್ತಿನ ಗಾಡೀಲಿ ಬರ್ತಾಯಿದ್ದಾರೆ, ಟ್ರ್ಯಾಕ್ಟ್ರಲ್ಲಿ ಬರ್ತಾಯಿದ್ದಾರೆ, ಸೈಕಲಲ್ಲಿ ಬರ್ತಾಯಿದ್ದಾರೆ ಹಳ್ಳಿ ಕಡೆ. ಸೊ ಇದ್ರದ್ದು ಅದನ್ನು ಮತ್ತೆ ಮೇಲೆತ್ತಕ್ಕೆ ದರ್ಶನ್ ಅವರೇ ಬೇಕಾಯಿತು. ಆವಾಗ ರಾಜಣ್ಣ ಅಂತ ಹೇಳ್ತಿದ್ರು, ರಾಜ್ಕುಮಾರ್ ಸರ್ ಬಿಟ್ರೆ ಇನ್ನು ಯಾರ ಕೈಲೂ ಸಾಧ್ಯ ಇಲ್ಲ. ಅದಾದ ನಂತರ ಇನ್ನು ಮುಂದಿನ ಬೆಳವಣಿಗೆಗಳಲ್ಲಿ ಈಗ ಮತ್ತೆ ಆ ರೇಂಜಿಗೆ ಬಂದು ನಿಂತಿದೆ ಅಂದರೆ ಅದು ದರ್ಶನ್ ಅವರಿಂದ ಮಾತ್ರ ಸಾಧ್ಯ. ಎಸ್ ಸರ್, ಸಹಜವಾಗಿ ಸಿನಿಮಾದ ಸ್ನೇಹಿತರನ್ನ ಮಾತಾಡ್ತೀವಿ, ಸಿನಿಮಾ ಜೊತೆಗೆ ಕೆಲಸ ಮಾಡಿರೋರನ್ನ ಮಾತಾಡ್ಸಿದ್ದೀವಿ. ಬಟ್ ನಿಮ್ಮ ಮತ್ತು ಅವರ ಒಡನಾಟ, ಸ್ನೇಹ, ಆಪ್ತತೆ ಎಷ್ಟು ವರ್ಷದ್ದು? ಸೊ ಹೇಗೆ ಶುರು ಆಯಿತು? ಇವತ್ತು ಅವರ 25 ವರ್ಷದ ಜರ್ನಿ ಸಹಿತ ನಿಮ್ಮ ಜೊತೆಗೆ ಬಂದು ನಿಂತಿದೆ. ಸೊ ಆ ದಿನಗಳನ್ನು ನೆನಪು ಮಾಡ್ಕೊಳ್ಳೋಂತಾದ್ರೆ ಹೇಗೆ ಅನ್ನೋದು? ಅವ್ರದ್ದು ಬಾಂಧವ್ಯ ತುಂಬ ಚೆನ್ನಾಗಿದೆ. ಅವ್ರದ್ದು ಏನೇ ಇದ್ರೂ ಸಣ್ಣ ಪುಟ್ಟ ಕೆಲಸಗಳೆಲ್ಲ ನಾನೇ ನೋಡೋದು. ಸಿನಿಮಾದು ಬಿಟ್ಟರೆ ಸಿನಿಮಾ ಬಗ್ಗೆ ನಮಗೂ ಅಷ್ಟು ಇದಿಲ್ಲ. ಬೇರೆದೇನೇ ಇದ್ರೂ ಸಣ್ಣ ಪುಟ್ಟ ಕೆಲಸ ಕಾರ್ಯಗಳೆಲ್ಲ ನಾನು ನೋಡ್ಕೊತೀನಿ. ನಮ್ಮದು ಅಷ್ಟೇ ತುಂಬ ಚೆನ್ನಾಗಿ ಪ್ರೀತಿ ವಿಶ್ವಾಸದಿಂದ ನಮಗೆ ಕಷ್ಟ ಸುಖಕ್ಕೆ ಏನೇ ಇದ್ರೂ ಕಷ್ಟ ಸುಖಕ್ಕೆ ಅವರೇ ಏನೇ ಇದ್ರೂ ಮಾಡ್ತಾರೆ. ಸರ್ ಅದೇ ಅಂದರೆ ನಿಮ್ಮ ಒಡನಾಟ ಯಾವಾಗಿನ ಶುರುವಾಯಿತು, ಯಾವ ಸಂದರ್ಭಕ್ಕೆ ಆತ್ಮೀಯತೆ ಬೆಳೀತು? ತುಂಬ ಜನ ಇರ್ತಾರೆ ಸುತ್ತಮುತ್ತ, ಬಟ್ ಆದರೂ ಕೂಡ ನಿಮ್ಮನ್ನು ಅವರು ಅಷ್ಟೊಂದು ಆಪ್ತರಾಗಿ ಕಾಣುವಂಥದ್ದು ಆ ಸಂದರ್ಭಗಳು ಹೇಗೆ ಸೃಷ್ಟಿಯಾಯಿತು ಅಂತ? ನಾನು ಒಂದು ಪೆಟ್ರೋಲ್ ಬಂಕಲ್ಲಿ ಕೆಲಸ ಮಾಡ್ತಿದ್ದೆ ಮುಂಚೆ. ಮುಂಚೆ ನಾನು ಸ್ಕೂಲ್ಗೆ ಹೋವಾಗಲೇ ಹಾಲು ಹಾಕ್ತಿದ್ದೆ, ಪೇಪರ್ ಹಾಕ್ತಿದ್ದೆ. ನಾನು ಒಬ್ಬ ಬಡ ಕುಟುಂಬದಿಂದನೇ ಬಂದಿರೋನು. ಸೊ ಅಲ್ಲಿ ಇಟ್ಕೆಗೂಡಲ್ಲಿ ಪರಿಚಯ ಅವ್ರದ್ದು, ಅಲ್ಲಿ ಇಟ್ಕೆಗೂಡಲ್ಲಿ ಇರ್ತಿದ್ರು ಆಫೀಸು, ಅಲ್ಲಿಂದ ಪರಿಚಯ. ಸೊ ಈಗ ಅದಾದಮೇಲೆ ನಾನು ಬಾರ್ಗಳೆಲ್ಲ ನಡೆಸ್ದೆ, ನಮ್ಮದು ಕಾಂಟ್ರಾಕ್ಟ್ ಎಲ್ಲ ಮಾಡಿಸ್ತಿದ್ದೆ. ಈಗ ಇಲ್ಲಿ ತನಕ ಬಂದು ಅವರು ಯಾವುದೇ ಅವ್ರಿಗೆ ಬಡವ ಶ್ರೀಮಂತ ಅದಿಲ್ಲ, ಅವ್ರ ಜೊತೆ ಅವರೆಲ್ಲ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಇರೋರೆ. ಸೊ ಇವತ್ತಿಗೂ ಅವ್ರು ಯಾವ 100 ಕೋಟಿಗಿರೋ ಸ್ನೇಹಿತರು ಬಂದರೂ ಫಸ್ಟ್ ಪ್ರಿಫರೆನ್ಸು ನಮ್ಗಳಿಗೆ ಕೊಡ್ತಾರೆ, ಜೊತೆಲಿರೋರು ಅಂತ. ಸೊ ಅದಕ್ಕಿಂತ ಇನ್ನೇನು ಬೇಕು ನಮಗೆ? ಖಂಡಿತ. ಅಂದರೆ ಒಂದು ಅಂದಾಜು ಎಷ್ಟು ವರ್ಷ ಆಯಿತು? ಯಾಕಂದರೆ ಅಲ್ಲಿ ಇಟ್ಟಿಗೆಗೂಡಿನ ಘಟನೆಗಳನ್ನ ಕೇಳಿದ್ದೀವಿ, ಸಾಕಷ್ಟು ಜನ ಸ್ನೇಹಿತರ ಬಳಗ ಇತ್ತು. ಬಟ್ ಅಲ್ಲಿ ನಿಮಗೆ ಹೆಂಗೆ ಆಪ್ತತೆ ಬೆಳೀತು, ಹೆಂಗೆ ಜೊತೆ ಸಾಕ್ತಾ ಬಂದ್ರಿ ಅನ್ನೋವಂಥದ್ದು ಇವತ್ತಿನ ಸಂದರ್ಭಕ್ಕೆ? ನಮ್ಮ ಪಾಪು ಅಂತ ಮತ್ತು ಕಾಡು ಅಂತ ಮತ್ತು ನಮ್ಮ ರೇಣುಕಾ, ನಾವು ಇವರೆಲ್ಲ ಒಟ್ಟಿಗೆ ಸ್ನೇಹಿತರು. ಅಲ್ಲಿಂದ ಒಡನಾಟ ಸ್ಟಾರ್ಟ್ ಆಗಿ ಇವತ್ತಿನ ತನಕ ಇಲ್ಲಿ ತನಕ ಆತ್ಮೀಯವಾಗಿ